ಇನ್ನೊಂದು ವಿಚಾರ ಇದೆ ಸರ್, ಬಂಧಿತನಾಗಿರುವಂಥ ಒಬ್ಬ ಆರೋಪಿ, ಮಹಿಳೆ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು, ಆತ ತಮಗಿಷ್ಟ ಬಂದಂಥ ವ್ಯಕ್ತಿಯ ಮುಂದೆ ಮಾಹಿತಿಯನ್ನು ನೀಡಬಹುದು. ಆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆನೇ ಹೇಳೋ ಅವಶ್ಯಕತೆ ಇಲ್ಲ, ಹೇಳಬೇಕಾಗಿಲ್ಲ ಅನ್ನೋದೊಂದಿದೆ ಈ ಕಾನೂನಲ್ಲಿ. ಯಾಕೆ ಅಂತ? ನಾನು ಇದು ಸೆಕ್ಷನ್ 161 ಹಳೆ ಕಾನೂನಲ್ಲಿ ಸೆಕ್ಷನ್ 161ನಲ್ಲಿ ಅವ್ರ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಬೋದಾಯಿತು ಪೊಲೀಸರು. ಓಕೆ. ಸೊ ಅದೊಂದು ಡೌಟ್ ಇತ್ತು. ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಾಗ ಒತ್ತಡದಲ್ಲಿ ಅಥವಾ ಅವರು ಕಂಪಲ್ಷನ್ ಮಾಡೋಕೆ ಹೇಳಿಕೆ ಕೊಡಿದ್ದಾರೆ ಅಂತಕ್ಕಂಥದ್ದು ಇತ್ತು. ಓಕೆ. ಸೊ ದಟ್ ಈಸ್ ನಾಟ್, ದೇರ್ ಇಸ್ ನೋ ಎವಿಡೆಂಟ್ ವ್ಯಾಲ್ಯೂ ಫಾರ್ ದಟ್ ಸ್ಟೇಟ್ಮೆಂಟ್. ಆಮೇಲೆ ಅವರು ಸ್ವಇಚ್ಛೆ ಹೇಳಿಕೆ ಕೊಡ್ತಕ್ಕಂಥದ್ದು ಮತ್ತು ವಾಲಂಟ್ರಿ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದಾಗಲಿ ಅಥವಾ ಅವ್ರ ಸ್ಟೇಟ್ಮೆಂಟ್ ಬಿಫೋರ್ ದ ಪೊಲೀಸ್ ಅಂತ ಕೊಡೋದಾಗಲಿ, ಅದರ ಬಗ್ಗೆ ಅಪನಂಬಿಕೆ, ಸಾಕಷ್ಟು ಅಪನಂಬಿಕೆ ಇರ್ತದೆ. ಪೊಲೀಸರ ಮುಂದೆ ಕೊಡುವಂಥ ಹೇಳಿಕೆ ಅದು ಕಾನೂನಿಗೆ ಒಳಪಟ್ಟಿರೋದಿಲ್ಲ ಅಂತಕ್ಕಂಥದ್ದು ಒಂದು ಮಾತಿತ್ತು, ಒತ್ತಡದಲ್ಲೇ ಇರ್ಬೋದು. ಅದೇ 164 ಸ್ಟೇಟ್ಮೆಂಟ್ ಕೋರ್ಟ್ ಮುಂದೆ, ಹಳೆ ಕಾನೂನಲ್ಲಿ 64 ಕೋರ್ಟ್ ಮುಂದೆ ಕೊಟ್ಟಾಗ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆಚೆ ಬೇಕಾದ್ರೆ ಬೈ ಓತ್ ದೇ ಹ್ಯಾವ್ ಗಿವನ್ ದಿ ಸ್ಟೇಟ್ಮೆಂಟ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಕೋರ್ಟನ್ನು ಡೌಟ್ ಪಡ್ಲಿಕ್ಕೆ ಬರೋದಿಲ್ಲ. ಹೌದು, ಕರೆಕ್ಟ್. ಸೊ ಅದಕ್ಕಾಗಿ ಇವರ ಸ್ಟೇಟ್ಮೆಂಟನ್ನು, ಆರೋಪಿಯ ಸ್ಟೇಟ್ಮೆಂಟನ್ನು ಬೇರೆ ಥರ್ಡ್ ವ್ಯಕ್ತಿ ಜೊತೆ ಅವ್ರಿಗೆ ಗೊತ್ತಿರ್ತಕ್ಕಂಥ, ಅವ್ರಿಗೆ ಇಚ್ಛೆ ಸಿಕ್ಕಿರ್ತಕ್ಕಂಥ ಕೊಟ್ಟಾಗ ದಟ್ ಕ್ಯಾನ್ ಬಿ ರಿಯಾಲಿಟಿ ಏನಿದೆ, ದಟ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ಅನ್ನೋ ಮೊದಲು ಒಂದು ನ್ಯಾಯಾಲಯದ ಮುಂದೆ ಒಂದು ಎವಿಡೆನ್ಸ್ ಆದಮೇಲೆ ಒಂದು ಸ್ಟೇಟ್ಮೆಂಟ್ ಅವತ್ತು ಕೇಳ್ತಾರೆ. 133 ಸ್ಟೇಟ್ಮೆಂಟ್ ಮೊದಲು ಕಾನೂನಲ್ಲಿ ಬೇರೆ ಪ್ರಾವಿಷನ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಅವಕಾಶ ಇದೆ. ದಿಸ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ದೇರ್, ರಿಯಾಲಿಟಿ ಏನು ಅಂತ. ಓಕೆ. ಸೊ ಪೊಲೀಸರು ಇನ್ವೆಸ್ಟಿಗೇಷನ್ಗೂ ಚೆಕ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಪೊಲೀಸರು ಇವರ ಡಿಫೆನ್ಸ್ಗೂ ಅನುಕೂಲ ಆಗ್ತಕ್ಕಂಥ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇವೆರಡಕ್ಕೂ ಸಹ ಯೂಸ್ ಮಾಡ್ಬೋದು ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರೆ. ದಟ್ ಕ್ಯಾನ್ ಬಿ ಯೂಸ್, ದಟ್ಸ್ ಗುಡ್. ಓಕೆ. ಇನ್ನು IPC BNS ಅಂತ ಬದಲಾಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. IPC ಈಗ BNS ಅಂತ ಬದಲಾಗಿರೋದು. ಶಿಕ್ಷೆಯ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಸರ್? ಹೌದು, ಸಾಕಷ್ಟು ಶಿಕ್ಷೆಯ ಪ್ರಮಾಣದಲ್ಲಿ ನಾನು ಈಗಾಗಲೇ ಹೇಳಿದೆ, ಶಿಕ್ಷೆಯ ಪ್ರಮಾಣವನ್ನು ಕೆಲವಷ್ಟು ಸಂದರ್ಭದಲ್ಲೂ ಕೆಲವಷ್ಟು ಅಫೆನ್ಸ್ಗಳಿಗೆ ಹೆಚ್ಚು ಮಾಡಿದ್ದಾರೆ. ಓಕೆ. ಆಮೇಲೆ ಲಿಬರಲೈಸ್ ಮಾಡಿದ್ದಾರೆ. ಹೆಚ್ಚು ಕಾನೂನು ಏನು ಅಂಶಗಳಿದಾವೆ ಅದನ್ನ ಲಿಬರಲೈಸ್ ಮಾಡಿ ಕೋರ್ಟ್ ಅಲ್ಲಿರ್ತಕ್ಕಂಥವೇ ಹೆಚ್ಚು ಇದರಲ್ಲಿ ತಂದಿರ್ತಕ್ಕಂಥದ್ದು. ಬಟ್ ಸ್ವಲ್ಪ ವುಮೆನ್ಸ್ ಅಫೆನ್ಸ್ ಅಗೇನ್ಸ್ಟ್ ವುಮೆನ್ ಅಂಡ್ ಚೈಲ್ಡ್ ವಿಚಾರದಲ್ಲಿ ಸ್ವಲ್ಪ ಶಿಕ್ಷೆ ಜಾಸ್ತಿ, ಪ್ರಮಾಣವನ್ನು ಜಾಸ್ತಿ ಮಾಡಿರ್ತಕ್ಕಂಥ ನಾವು ಗಮನಿಸ್ತೀವಿ. ಆಮೇಲೆ ಅಫೆನ್ಸಸ್ ಅಗೇನ್ಸ್ಟ್ ದಿ ಸ್ಟೇಟ್ ವಿಚಾರದಲ್ಲಿ ಗಮನಿಸಿದ್ದೀವಿ. ಮತ್ತು ಸ್ಪೆಷಲ್ ಎನಾಕ್ಟ್ಮೆಂಟ್ಸ್ ಏನು ಇದಾವೆ, ಆ ಸ್ಪೆಷಲ್ ಎನಾಕ್ಟ್ಮೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಇದು ಸ್ವಲ್ಪ ಅಲ್ಲಿಂದ ಆಚೆ ತಂದಿರ್ತಕ್ಕಂಥದ್ದನ್ನು ಈ ಅಫೆನ್ಸ್ಗಳಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನು, ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದನ್ನು ಯಾವುದೋ ಸೊಸೈಟಿಗಳು ಫ್ರಾಡ್ ಮಾಡ್ತಾ ಇದ್ರು, ಸ್ಪೆಷಲ್ ಪ್ರೊಟೆಕ್ಷನ್ ಡಿಪಾಸಿಟರ್ಸ್ ಆಕ್ಟ್ ಅಂತಿತ್ತು. ಸೊ ಅದರಲ್ಲಿರ್ತಕ್ಕಂಥ ಅಫೆನ್ಸ್ಗಳನ್ನು ಸ್ವಲ್ಪ ಎಕ್ಸಾಂಪ್ ಮಾಡಿ ಇದರಲ್ಲಿ ಸೇರಿಸಿರ್ತಕ್ಕಂಥ ಕಾಣ್ತೀವಿ. ಸೊ ಹಾಗಾಗಿ ಸ್ಪೆಷಲ್ ಎನಾಕ್ಟ್ಮೆಂಟ್ಗೆ ಸಪ್ರೇಟ್ ಪ್ರಯಾರಿಟಿ ಕೊಟ್ಟು ಇದರಲ್ಲಿ ಸೇರಿಸದೇ ಇರ್ತಕ್ಕಂಥದ್ದು ಇದು ಕಾಣ್ಬೋದು. ಮತ್ತು ಅಫೆನ್ಸ್ಗಳ ಶಿಕ್ಷೆ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.